ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರಚಿತಾ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ಲಾಗ್. ಇವತ್ತಿನ ದಿನ ನಿಂಬೆಹಣ್ಣಿನ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಒಂದು ಚಿತ್ರಾನ್ನದಲ್ಲಿ ಫಿದಾ ಆಗೋದು ಗ್ಯಾರಂಟಿ. ಅಷ್ಟು ಟೇಸ್ಟಿಯಾಗಿ ಅಷ್ಟು ಕಲರ್ಫುಲ್ ಆಗಿರುತ್ತೆ. ಸೊ ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಪ್ಯಾನ್ ತೊಗೊಳ್ಳಿ, ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಳ್ಳಿ, ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ಳಿ. ಅದಾದಮೇಲೆ ಕಟ್ ಮಾಡ್ಕೊಂಡಿರುವಂಥ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅದಾದಮೇಲೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡಿ. ಓಕೆ, ಈ ಒಂದು ಫ್ರೈ ಹಂತದಲ್ಲಿ ನಿಮಗೆ ಅರ್ಜೆಂಟ್ ಹರಿಬರಿ ಇದ್ದಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿದರೆ ಬೇಗ ಶಿಕ್ ಆಗುತ್ತೆ, ಬೇಗ ಕೂಡ ಬೇಯುತ್ತೆ ಕೂಡ. ಸೊ ಎಮರ್ಜೆನ್ಸಿ ಇದ್ದಲ್ಲಿ, ಅರ್ಜೆಂಟ್ ಇದ್ದಲ್ಲಿ ಖಂಡಿತ ಉಪ್ಪು ಹಾಕೋಬೋದು. ಅದಾದಮೇಲೆ ಚೆನ್ನಾಗಿ ಫ್ರೈ ಮಾಡಿ, ಆಯಿತಾ? ಫ್ರೈ ಆದಮೇಲೆ ಅದು ತುಂಬ ಟೇಸ್ಟಿಯಾಗಿರೋದು. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನನಗೆಲ್ಲ ವೀಡಿಯೋಸ್ ನೋಟಿಫಿಕೇಷನ್ಸ್ ಕೂಡ ನನಗೆ ಬರುತ್ತೆ. ಅದಾದಮೇಲೆ ಹೊಸ ರೆಸಿಪೀಸ್ಗಳೊಂದಿಗೆ ನಾನು ನಿಮ್ಮದೇ ಬರ್ತೀನಿ. ಸೊ ನನ್ನ ವೀಡಿಯೋಸ್ ಮಿಸ್ ಮಾಡಲೇಬೇಡಿ. ಸೊ ಅಂಟಿಲ್ ದೆನ್ ನೀವು ಖಂಡಿತ ನನ್ನ ವೀಡಿಯೋಸ್ಗೋಸ್ಕರ ವಾಚ್ ವೆಯ್ಟ್ ಮಾಡ್ತಾ ಇರ್ತೀರಾ ಅಂತ ಅನ್ಕೋತೀರಿ. ಸೊ ಇದು ಬೇಯೋ ಹಂತದಲ್ಲಿದೆ. ಓಕೆ, ಬೇಯ್ತಾ ಇರಲಿ. ನಾವಿಲ್ಲಿ ಕಾಯಿ ತುರ್ಕೊಂಡು ಬರೋಣ, ಆಯಿತಾ? ಕಾಯಿ ತುರ್ಕೊಂಡಿದ್ದಾಯಿತು, ಸ್ವಲ್ಪ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಚೆನ್ನಾಗಿ ಬೆಂದಮೇಲೆ ಉಪ್ಪು ಕೂಡ ಹಾಕಿದ್ದೀವಿ. ಸೊ ಅರಶಿನ ಪುಡಿ ಕೂಡ ಆ್ಯಡ್ ಮಾಡಿ. ಆಮೇಲೆ ತುರಿದಿರೋಂಥ ಕಾಯಿ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ. ಲಂಚ್ ಬಾಕ್ಸಿಗೆ ತೊಗೊಂಡೋಗುವಂಥ ಮಕ್ಕಳಿಗೋಸ್ಕರ ನಾವಿಲ್ಲಿ ಕಾಯಿ ಸ್ವಲ್ಪ ಬೇಯಿಸಿದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಬೇಗ ಕೆಟ್ಟು ಹೋಗುತ್ತೆ. ಸೊ ಹಾಗಾಗಿ ತುರಿದಿರೋಂಥ ಕಾಯಿ ಕೂಡ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡೋಣ. ಅದಾದಮೇಲೆ ಬೇಯಿಸಿಟ್ಕೊಂಡಿರುವಂಥ ಅಂದರೆ ಕುಕ್ಕರ್ ಅನ್ನ ಮಾಡ್ಕೊಂಡಿರ್ತೀವಲ್ಲ, ಆ ಒಂದು ಅನ್ನ ತಗೊಂಡು ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ, ಆಮೇಲೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸೂಪರ್ ಟೇಸ್ಟಿ ಆಗಿರೋಂಥ, ಸೂಪರ್ ಹೆಲ್ದಿ ಆಗಿರೋಂಥ ಈ ಒಂದು ಚಿತ್ರಾನ್ನ ರೆಡಿ ಆಗುತ್ತೆ. ಯಾರಿಗೆಲ್ಲ ಈ ಒಂದು ಚಿತ್ರಾನ್ನ ಇಷ್ಟ ಅಂತ ಹೇಳಿ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಮತ್ತು ಇದಕ್ಕೆ ಸ್ವಲ್ಪ ಕಡಲೆ ಬೀಜ ಕೂಡ ಫ್ರೈ ಮಾಡ್ಕೊಂಡು ಮೇಲ್ಗಡೆ ಹಾಕ್ಕೊಂಡು ತಿಂತಾ ಇದ್ದರೆ ವಾ ಅನ್ಬೇಕು, ಅಷ್ಟು ಸೂಪರ್ ಟೇಸ್ಟಿಯಾಗಿರುವಂಥ ಚಿತ್ರಾನ್ನ ರೆಡಿ ಆಗುತ್ತೆ. ಓಕೆ, ಎಷ್ಟು ಕಲರ್ಫುಲ್ಲಾಗಿದೆ ಅಂತ ಎಲ್ರಿಗೂ ಎಷ್ಟು ಕಲರ್ಫುಲ್ಲಾಗಿರುತ್ತೆ ಅಂತ ನಿಮ್ಗೆಲ್ರಿಗೂ ಗೊತ್ತು. ಬಟ್ ಆದರೂ ನಾನು ತೋರಿಸ್ತಾ ಇದ್ದೀನಿ, ನಾನು ಯಾವ ರೀತಿ ಈ ಚಿತ್ರಾನ್ನ ಮಾಡೋದು ಅಂತ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಸೊ ಲೈಕ್ ಮಾಡೋದನ್ನ ಮರೆಯಲ್ಲ ಅಂತ ಅಂದ್ಕೊಂಡಿದ್ದೀನಿ. ಲೈಕ್, ಕಾಮೆಂಟ್, ಶೇರ್ ಎಲ್ಲದನ್ನು ಮಾಡ್ತೀರಾ. ಮತ್ತು ನನ್ನ ವೀಡಿಯೋಸ್ ಕೂಡ ನೋಡ್ತಾ ಇರ್ತೀರಾ. ನನ್ನ ಒಂದು ರೆಸಿಪೀಸ್ ಕೂಡ ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ವಿ. ಓಕೆ, ಈ ಒಂದು ಚಿತ್ರಾನ್ನ ಈ ರೀತಿಯಾಗಿದೆ. ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ನೋಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.